ನಮಸ್ತೆ ಕರ್ನಾಟಕ. ಇದು ಕೊಟ್ಟದಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಕಸಬಾ ಹೋಬಳಿ ಕೊಟ್ಟ ಗ್ರಾಮ ಪಂಚಾಯಿತಿಯ ಕೊಟ್ಟ ಗ್ರಾಮಸ್ಥರಿಂದ ಈ ಸಭೆ ಸ್ನೇಹಿತರೆ. ಯಾಕಂದ್ರೆ ಸುಮಾರು ಕೊಟ್ಟದಲ್ಲಿ 367ನೇ ಸಭೆ ನಂಬರ್ನಲ್ಲಿ 29 ಎಕರೆ ಗೋಂಬಾಳ ಜಮೀನಿದ್ದು ಅದರಲ್ಲಿ ರೈತರಿಗೆ ಅಷ್ಟನಿಗೆ ಪಾಣಿ ಬಂದಿದ್ದು, ಅಷ್ಟನಿಗೆ ಸಾಗುವಳಿ ಕೊಟ್ಟಿದೆ. ಇನ್ನು ಉಳಿದ 11 ಎಕರೆ 22 ಕುಂಟೆ ರೈತರು ಉಳುಮೆ ಮಾಡ್ಕೊಂತಿದ್ರು. ಅದನ್ನ ಅವ್ರ ಹೆಸರಿಗೆ ಆಗಿಲ್ಲ ಅಂತ ಮಾಡಿ ಇಬ್ಬರ ನಡುವೆ ಒಂದು ಘರ್ಷಣೆ ನಡೆದು ಅದು ನಮಗೆ ಗುಡ್ಲಾಲು ಹಾಕಲು ಹೋಗಿದ್ರು. ಅವರು ಗೇಮೆ ಮಾಡಿದ್ರು. ಇದರಿಂದ ಡಿಒಎಸ್ಪಿ ನಮ್ಮ ಸಿರಾ ಆರಕ್ಷಕರು ಇವರಿಬ್ಬರ ನಡುವೆ ಒಂದು ಸಂಧಾನಕ್ಕೆ ಒಂದು ಕೇಸನ್ನು ಹಾಕಿದ್ರು. ಅದನ್ನ ಸಂಧಾನ ಸಾರುತ್ತ ಒಂದು ಸಭೆಯನ್ನು ಕರೆದಿದ್ರು. ನೋಡಿ ಸ್ನೇಹಿತರೆ, ಇಂಥದ್ದೊಂದು ಬೃಹತ್ತಾದಂತಹ ಒಂದು ಸಭೆಗೆ ನಮ್ಮ ಡಿವೈಎಸ್ಪಿ ಅವರು ಮತ್ತು ತಹಸೀಲ್ದಾರ್ ಅವರು, RI ಸೆಕ್ರೆಟರಿ ಅವರು ಮತ್ತು ಕೊಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಹಾಗೆ ನಮ್ಮ ಸಮಾಜ ಮುಖ್ಯ ಹೋರಾಟರಾದಂತಹ ಕೊಟ್ಟ ಶಂಕರ್ ಮತ್ತು ಕೊಟ್ಟ ಗ್ರಾಮಸ್ಥರ ಅಣ್ಣ ತಮ್ಮರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯನ್ನು ಕರೆದು ಈ ಸಭೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೆಯಿತು. ಸ್ನೇಹಿತರೆ, ಇದು ಚಿಕ್ಕ ಚೆನ್ನಯ್ಯ ಕಾಲದಲ್ಲಿ ನಡೆದಂತಹ ಹೈಕೋರ್ಟ್ನಲ್ಲಿ ಅದು ರದ್ದಾಗಿದೆ. ಇದು ಯಾರ್ಯಾರಿಗೆ ಆಗಿದೆ ಅಲ್ಲಿವರೆಗೂ ನೀವು ಯಾವುದೇ ಕಾರಣಕ್ಕೂ ರೈತರು ಹೋಗ್ಬೇಡ್ರಿ, ನೀವು ಯಾವುದೇ ಕಾರಣಕ್ಕೂ ಇದನ್ನ ಉಳುಮೆ ಗುಡ್ಲಾಕಕ್ಕೂ ಹೋಗ್ಬೇಡ್ರಿ ಅಂತ ಒಂದು ಸಂಧಾನ ಮಾಡಿ ಈಗ ಜಯಚಂದ್ರ ಸಾಹೇಬರಿಗೆ DK ಶಿವಕುಮಾರ್ ಅವರ ಒಂದು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ. ಆ ಸಿಕ್ಕಿದ ನಂತರ ನಮ್ಮ ಈ ಸಂಧಾನವನ್ನು ಮಾಡೋಣ ಅಂತ DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಒಂದು ಸಚಿವ ಸ್ಥಾನ ಸಿಗಲಿ, ಹಾಗೆ ನಮ್ಮ ಕೊಟ್ಟ ಗ್ರಾಮಸ್ಥರಿಗೆ ನಿವೇಶನಕ್ಕಾಗಿ ಮಾಡಿಕೊಡ್ಲಿ ಅಂತ ಕೊಟ್ಟ ಗ್ರಾಮಸ್ಥರಿಂದ ಮನವಿ ಮಾಡ್ಕೊಂತೇನೆ. ಈ ವಿಡಿಯೋ ನಮ್ಮ ಮನೆವರೆಗೂ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಹೈಕೋರ್ಟ್ ಇದು ಆದೇಶ ತಾವು ಬಂದಿದ್ರು ನಾವು ಕಂಡೀಷನ್ ಹಾಕಿ ಮಾಡಿದ್ದೀವಿ ಆ ಚಿಕ್ಕನೆ ರಾಮದಾಸಿಂದ. ಯಾಕಂದ್ರೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಮಾಡಿದ್ದಾದ್ಮೇಲೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ನಾವು ಅದೇ ಥರ ಮಾಡಬೇಕಾಗುತ್ತೆ. ಆದ್ರಿಂದ ನಾವು ಅವ್ರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ರು ಅದು ವ್ಯಾಲಿಡ್ ಅಂತಾನೆ ನಮ್ಮ ಪ್ರಕಾರ. ಸರ್ಕಾರ ಇವರು 5 ಎಕರೆ ಇದು ನೀವು ಹೇಳಿದ್ದೇನೆ 2016 ಆದ್ಮೇಲೆ 5 ಕಿಲೋಮೀಟರ್ ವಿಸ್ತೀರ್ಣ ಬಂದಿದೆ. ಅದಕ್ಕಿಂತ ಮುಂಚೆ 3 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಮಾಡಬಾರ್ದು ಅಂತ ಇತ್ತು. ಆ 3 ಕಿಲೋಮೀಟರ್ ಯಾರು ಕೂಡ ಕಾಫಿ ಕೊಡೋದು ಏನಾಗ್ತದೆ ಎಂಥದ್ದು ಆಗಲ್ಲ. ಈಗ DYSP ಸಾಹೇಬರು ಸಂಬಂಧಪಟ್ಟಂತೆ ಇದನ್ನ ಕೂತು ಮಾತಾಡ್ತಾರೆ. ಇದೇನೋ ಇದೇನು ಬಿದ್ದೋಗಿದೆ ಅಂತ ಏನು ಫೀಲ್ ಆಗಬೇಡ, ಏನು ಭಯ ನೋಡಿ, ಯಾರು ಅಧಿಕಣಂಗಿಲ್ಲ. ಈಗ ಇನ್ನೊಂದು ವಾರದಲ್ಲಿ ಇದನ್ನು ತೀರ್ಮಾನ ಮಾಡಿಕೊಂಡು ನಿವೇಶನ ಕೂಡ ಸಂಬಂಧಪಟ್ಟಂಗೆ ಅಥವಾ ಇವರು ಉಳುಮೆ ಮಾಡೋಕ್ಕೆ ಸಂಬಂಧಪಟ್ಟಂಗೆ ಏನು ತೀರ್ಮಾನ ಮಾಡ್ತಾರೆ ಅದನ್ನು ಫಾಲೋಅಪ್ ಮಾಡೋದು. ನೀವು ಯಾರು ಕೂಡ ಅನಗತ್ಯ ಗೊಂದಲ ಮಾಡಬೇಡಿ. DYSP ಸಾಹೇಬರು ಮಾತಾಡ್ತಾರೆ. ಆದ್ರೆ ನಾವು ನಿಮ್ಮೂರಲ್ಲಿ ಎಲ್ಲ ದೊಡ್ಡವರು ಮೀಟಿಂಗ್ ಮಾಡಬೇಕು, ಇದೆಲ್ಲ ಸ್ವಲ್ಪ ಬೂದಿ ಮುಚ್ಚಿನ ಒಳಗೊಳಗೆ ಇದೆ ಅಂತೇಳಿ ನಮಗೆ ಹೇಳಿದಾಗ ನಮ್ಮ ತಹಶೀಲ್ದಾರರು ಮತ್ತು ನಮ್ಮ ದಂಡಾಧಿಕಾರಿ ಆಗಿದ್ದಂಥ ನಮ್ಮ ಆನಂದ್ ಸಾಹೇಬ್ರನ್ನ ಕೇಳಿದ್ರೆ ಅವ್ರು ಬಂದಿದ್ದಾರೆ, ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಜಮೀನಂತೂ ಎಲ್ಲೂ ಹೋಗಲ್ಲ. ಜಮೀನು ಎಲ್ಲರೂ ಹೋಗುತ್ತಾ, ಇಲ್ಲಿ ಗುದ್ದಾಗಿದ್ದು ಎಲ್ಲಿತ್ತು ಅಲ್ಲೇ ಇದೆ. ನೀವು ಸುಮ್ಮನೆ ಆತಂಕಕ್ಕೊಳಗಾಗಿ ಯಾರೋ ಹೇಳಿದ್ರು ನಾವು ಗುಡ್ಲಾಕೋದು, ನಾವು ಉಳಿಕೆ ಮಾಡೋದು, ಅವ್ರಿಗೆ ಅಲ್ಲಿಲ್ಲ. ಸಾಕಷ್ಟು ದಾಖಲೆಗಳಿದ್ದಾವೆ. ಬಟ್ ನಾವು ಕಾನೂನು ಪ್ರಕಾರ ಕೆಲಸ ಮಾಡ್ತೀವಿ. ಬಟ್ ಕಾನೂನು ಪ್ರಕಾರ ಕೆಲಸ ಮಾಡ್ಕೊಂಡಾಗ ಹಂಗಂದಾಕ್ಷಣಕ್ಕೆ ಊರಲ್ಲಿ ಒಂದು ಒಳ್ಳೆ ವಾತಾವರಣ ಅಣ್ತಂದ್ರೆ ಬಂದಿದ್ದಾದ್ರೆ ಅದು ಕೂಡ ಕೊಟ್ಟು ಕೇಸ್ ಹಾಕೋದು, ನಾವಾಗಿ ಊರಿಗೆ ದಿವಸ ಬಂದು ಒಂದು ವ್ಯಾನ್ ಇಟ್ಕೊಳ್ಳೋದು ಮಾಡೋದು ಬೇಡ. ಯಾರ್ಯಾರಿಗೆ ಸೈಟ್ ಇತ್ತು ಎಲ್ಲ ಜಾತಿಯವ್ರಿಗೆ, ಅದೇ ಎಲ್ಲ ಜಾತಿ, ಒಂದೇ ಜಾತಿಯವ್ರಿಗೆಲ್ಲ ಇರಬಾರ್ದು. ಸರ್ಕಾರ ಹಂತದಲ್ಲಿ ನಿಮ್ಮ ಶಂಕರನವರೆಲ್ಲ ಹೇಳಿದ್ದಾರೆ, ತಹಶೀಲ್ದಾರ್ಗೆ ಹೇಳಿದ್ದಾರೆ, AC ಅವ್ರಿಗೆ ಹೇಳಿದ್ದಾರೆ, DC ಅವ್ರಿಗೂ ಭೇಟಿ ಮಾಡಿದ್ದಾರೆ. ಅವರು ನಮ್ಮ SP ಸಾಹೇಬ್ರಿಗೂ ಹೇಳಿದ್ದಾರೆ. MLA ಅವ್ರು ಸ್ವಲ್ಪ ಡೆಲ್ಲಿಲಿದ್ದಾರೆ, ಅವರು ಸ್ವಲ್ಪ ಗೌರ್ಮೆಂಟ್ ಚೂರು ಇದರಿದ್ದಾರೆ. ಒಂದು ವಾರ ಆಗ್ಬೋದು, ಅವರು ಒಂದು 8 ದಿವಸ ಅದು ಬಂದ ಮೇಲೆ ಅವರು ತಹಶೀಲ್ದಾರರು ನಾವು ನಿಮ್ಮೂರು ಒಂದು 4 ಜನ ಲೀಡ್ರುಗಳೆಲ್ಲ ಕೂತು ಅದೇ ಜಮೀನು ಕೊಡ್ಬೇಕಾ, ಪಕ್ಕದ ಜಮೀನು ಕೊಡ್ಬೇಕಾ, ಅದನ್ನು ತೀರ್ಮಾನ ಮಾಡಿ ಹೇಳ್ತಾರೆ. ಅಲ್ಲಿವರೆಗೆ ಒಂದು ನಿಮಿಷ ತಡೀತಾರೆ. ಇಷ್ಟು ದಿವಸ ಇರಲಿಲ್ವಾ? ಇನ್ನು ನೀವು ಹೆಂಗಾಗ್ತೀರಿ ಅಂದರೆ ರಂಜಾನ್ ದಿವಸ, ಬಕ್ರೀದ್ ದಿವಸ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಇವ್ರ್ಯಾರು ಕೈ ಸಿಗಲ್ಲ. ಯಾರು ಕೂಡ ಗುಡ್ಲಾಕಕ್ಕೆ ಹೋಗ್ಬಾರ್ದು. ಅವ್ರಿಗೂ ನಾವು ಹೇಳ್ತಿದ್ವಿ, 8 ದಿನ ದೊಡ್ಡದಲ್ಲಪ್ಪ, ಇಷ್ಟು ದಿವಸ ಇದ್ದೀರಿ, ನಿಮ್ಮ ಹೆಸರಿಗೆ ಏನು ಪಾಣಿ ಬಂದಿಲ್ಲ, ಅದಿಲ್ಲ, ಇನ್ನೊಂದು ವಾರ ಉಳ್ಮೆ ಗಿಳ್ಮೆ ಅದು ಇದು ಮಾಡಬೇಡಿ. ಮೊನ್ನೆ ಆಗಿರೋದು ಅಷ್ಟೇ, ಹುಟ್ಟೋದಕ್ಕೆ ಅವ್ರು ಓದೋದು ಹೆಂಗೈತಿ ಹೇಳೋದು ಕೇಳಿಸ್ತೀವಿ. ನಮ್ಗೆ ಹೇಳಿ ಅಥವಾ ತಹಶೀಲ್ದಾರ್ ಹೇಳಿ ನಾವು ಬಂದು ಸ್ಟಾಪ್ ಮಾಡ್ತೀವಿ. ಅವ್ರು ಹಾಕ್ಬೋದಾ? ಅವ್ರು ಉಳುಮೆ ಮಾಡ್ತಾರಂತ ನೀವು ಗುಡ್ಲಾಕಿದ್ರೆ ಅವ್ರಿಗೂ ನಿಮಗೂ ವ್ಯತ್ಯಾಸ ಇರಲ್ಲ. ಅವರು ಕಾನೂನು ಕೈ ತಗೋತಾರೆ, ನೀವು ಕಾನೂನು ಕೈ ತಗೋತಾರೆ. ಹಿಂದೆ ಇಷ್ಟೊತ್ತು ಸಾಹೇಬ್ರು ಮಾತಾಡೋದು ಕೇಳಿದ್ವಿ, ತಹಶೀಲ್ದಾರ್ ಸಾಹೇಬ್ರು
ಅದು ಕಾನೂನು ಪ್ರಕಾರ ಮಾಡಿದಾರೋ ಲೀಗಲ್ ಮಾಡಿದಾರೋ ಇಲ್ಲಿಗಲ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಒಂದ್ಸಾರಿ ಅವ್ರಿಗೆ ಸ್ಯಾಂಕ್ಷನ್ ಆಗ್ಬಿಟ್ಟೈತೆ ಆಯಿತಾ. ಅವ್ರಿಗೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಅದಕ್ಕೇನು ಸ್ಯಾಂಕ್ಟಿಟಿ ಇದೆಯಾ, ಅದಕ್ಕೇನಾರ ಬೆಲೆ ಇದೆಯಾ ಇಲ್ವಾ ಅನ್ನೋದು ಅವರೇ ಡಿಸೈಡ್ ಮಾಡಬೇಕು. ಯಾರು ಸ್ಯಾಂಕ್ಷನ್ ಮಾಡೋದು ಅವ್ರಿಗೆ ಮೇಲ್ಪಟ್ಟವರು ವಜಾ ಮಾಡಬೇಕು. ಹೌದು ತಾನೆ? ಸ್ಯಾಂಕ್ಷನ್ ಮಾಡಿದ್ರೆ ವಜಾ ಮಾಡೋದು ಬರೋಲ್ಲ. ಅವೆಲ್ಲವೂ ಕೂಡ ಸ್ವಲ್ಪ ಟೈಮ್ ತಗೊಳುತ್ತೆ. ಅಲ್ಲಿವರೆಗೆ ನೀವೆಲ್ಲ ಶಾಂತಿಯಾಗಿರ್ಬೇಕು, ಊರಲ್ಲಿ ಆರಾಮಾಗಿರಿ, ಒಬ್ರಿಗೊಬ್ರು ಕಚ್ಚಾಟ ಮಾಡ್ತೀವಿ. ಅರ್ಥ ಆಯ್ತಾ? ಬೇರೆ ಹೇಳೋದಿದೆಯಾ? ಏನಿಲ್ಲ ಸರ್.